ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುನಿಲ್ ಮಿರಾಕಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಪ್ರಿಯ ಸ್ನೇಹಿತರೆ, ಹೊಸ ಯೂಟ್ಯೂಬರ್ಸು ತಮ್ನೆಲ್ನ ಹಾಕ್ತಾ ಇರ್ತೀರಾ. ಸೊ ತಮ್ನೆಲ್ ಚೆನ್ನಾಗಿದ್ದರೆ ಮಾತ್ರ ಜನಗಳು ಕ್ಲಿಕ್ ಮಾಡ್ತಾರೆ. ತಮ್ನೆಲ್ನ ನೀವು ಕರೆಕ್ಟಾಗಿ ಹಾಕ್ಲಿಲ್ಲ ಅಂತಂದರೆ ವ್ಯೂಸ್ ಜಾಸ್ತಿ ಬರೋಲ್ಲ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿರೋದು. ತಮ್ನೆಲನ್ನು ನಾನು ಯಾವ ರೀತಿ ಕ್ರಿಯೇಟ್ ಮಾಡ್ತೀನಿ ಅಂತ ಅದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಎಲ್ಲರ ಹತ್ರ ಪ್ಲೇಸ್ಟೋರಲ್ಲಿ ಚಾಟ್ GPT ಅನ್ನೋ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಡ್ರಿ. ಇಲ್ಲಿದೆ ನೋಡಿರಿ ಆ್ಯಪು. ಇದರಲ್ಲಿ ಏನು ಮಾಡೋದಿಲ್ಲ, ಜಸ್ಟ್ ಸಿಂಪಲ್ ಇದೆ, ನಾನು ಹೇಳ್ಕೊಡ್ತೀನಿ. ಈ ಆ್ಯಪಲ್ಲಿ ನೀವು ಏನು ಮಾಡ್ಬೇಕಂದ್ರೆ ನಿಮ್ಮದೊಂದು ಫೋಟೋ ಹಾಕ್ಕೊಳ್ಳಿ. ಅಂದರೆ ನೀವು ಯಾವುದ್ರ ಬಗ್ಗೆ ಒಂದು ಅಂದರೆ ಯಾವ ಕಂಟೆಂಟನ್ನು ನೀವು ಮಾಡಿದಿರಲ್ಲ ಅದ್ರದ್ದೊಂದು ಫೋಟೋ ಜೊತೆಗೆ ನಿಮ್ಮ ಫೋಟೋನ ಕೂಡಿಸಿ ಒಂದು ಫೋಟೋ ಹಾಕ್ಕೊಡ್ರಿ. ಆಮೇಲೆ ಇಲ್ಲಿ ಏನು ಮಾಡೋದು ನೋಡಿರಿ, ಈಗ ನಾನು ಏನಂತ ವಿಡಿಯೋ ಮಾಡಿದ್ದೇನೆ, ಯೂಟ್ಯೂಬ್ ತಮ್ನೆಲ್ನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂತ. ನಾನು ನೋಡ್ರಿ ಇಲ್ಲಿ ಹೆಂಗೆ ಟೈಪ್ ಮಾಡ್ತೀನಿ, ಯೂಟ್ಯೂಬ್ ತಮ್ನೆಲ್ ಬಗ್ಗೆ ಮಾಹಿತಿ ಇಷ್ಟನ್ನು ಟೈಪ್ ಮಾಡಿ ಆಮೇಲೆ ಯೂಟ್ಯೂಬ್ ತಮ್ನೆಲ್ ಕೊಡಿ ಅಂತ ಹೇಳಿ. ನೀವು ಯೂಟ್ಯೂಬ್ ತಮ್ನೆಲ್ ಇಷ್ಟು ಟೈಪ್ ಮಾಡಿಬಿಟ್ರೆ ಮುಗಿದೋಯ್ತು. ಅಂದರೆ ಯೂಟ್ಯೂಬ್ ತಮ್ನೆಲ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೇನೆ ಅಂತ ಅಂದಂಗಾಯಿತು. ಜೊತೆಗೆ ಯೂಟ್ಯೂಬ್ ತಮ್ನೆಲ್ ಮಾಡಿಕೊಡಿ ಅಂತ ನಾನು ಚಾಟ್ GPTಗೆ ಕೇಳ್ತಾ ಇದ್ದೀನಿ. ಸೊ ಇವಾಗ ಹೆಂಗೆ ಕ್ರಿಯೇಟ್ ಆಗುತ್ತೆ ಅಂತ ನೋಡೋಣ ಬನ್ನಿ. ತುಂಬ ಸಿಂಪಲ್ ಇದೆ. ಸೊ ಇದನ್ನು ಕಲಿತ್ರೆ ಫುಲ್ ಕಲರ್ಫುಲ್ಲಾಗಿ ನೀವು ತಮ್ನೆಲ್ನ ರೆಡಿ ಮಾಡ್ಬೋದು. ಯಾಕಂತಂದರೆ ಇದು ತಮ್ನೆಲ್ ಚೆನ್ನಾಗಿದ್ದರೆ ಅಂದರೆ ಚಾನಲ್ ತುಂಬ ಲುಕ್ಕಾಗಿ ಕಾಣ್ತದೆ. ಸೊ ಅದಕ್ಕೋಸ್ಕರ ತಮ್ನೆಲ್ನ ಕರೆಕ್ಟಾಗಿ ಮಾಡ್ಕೋಬೇಕು. ಯಾಕಂದರೆ ಈ ತಮ್ನೆಲ್ಲಿಂದನೇ ಜನಗಳೆಲ್ಲ ಕ್ಲಿಕ್ ಮಾಡಿಕೊಂಡು ನಿಮ್ಮ ಚಾನಲ್ದಲ್ಲಿ ಏನಾದರೂ ಐತೆ ಅಂತ ನೋಡೋಕೆ ಬರ್ತಾರೆ. ಸೊ ತಮ್ನೆಲ್ ಕರೆಕ್ಟಾಗಿ ಇರಲಿಲ್ಲ ಅಂತಂದರೆ ಏನಾಗುತ್ತೆ, ವ್ಯೂಸ್ ಕಡಿಮೆ ಬರ್ತವೆ. ಸೊ ಅದಕ್ಕೆ ಮತ್ತೆ ಡಿಮೋಟಿವೇಶನ್ ಆಗಿ ಚಾನಲ್ನ ಬಿಡಬೇಕಾಗುತ್ತೆ. ಸೊ ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ ಯಾರು. ನಿಮಗೆ ಇದ್ರ ಬಗ್ಗೆನೂ ಇನ್ನೂ ಮಾಹಿತಿ ಸಿಗಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಸೊ ಇಲ್ಲಿ ಅದನ್ನು ಹಾಕಿದ ತಕ್ಷಣ ಸಡನ್ಲಿ ಏನು ಬಂದುಬಿಡಲ್ಲ. ಸ್ವಲ್ಪ ರೆಡಿ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು. ಒಂದು ನಿಮಿಷ ಅಥವಾ 2 ನಿಮಿಷದ ಒಳಗಡೆ ಆಗುತ್ತೆ. ನೋಡಿ, ನಾನು ರೆಡಿ ಆಗ್ತಾಯಿದ್ದೆ. ಈಗ ತೋರಿಸ್ತೀನಿ ಯಾವ ರೀತಿ ರೆಡಿ ಆಗುತ್ತೆ ಅಂತ. ನೋಡಿ, ಜಸ್ಟ್ ನಾಟ್ ಟೈಪ್ ಮಾಡಿ ಹಾಕಿನಲ್ರಿ, ಹಾಕಿದ ತಕ್ಷಣ ಯಾವ ರೀತಿ ನಂದು ತಮ್ನೆಲ್ ರೆಡಿ ಬಂತು ನೋಡಿರಿ. ಯೂಟ್ಯೂಬ್ ತಮ್ನೆಲ್ ಬಗ್ಗೆ ಸಂಪೂರ್ಣ ಮಾಹಿತಿ. ಅಂದರೆ ಇದೇ ರೀತಿ ನೀವು ಇದನ್ನು ಒಂದು ಸ್ಕ್ರೀನ್ಶಾಟ್ ತಗೊಂಡು ಆಮೇಲೆ ಯೂಟ್ಯೂಬನ್ನು ಅಪ್ಲೋಡ್ ಮಾಡ್ಕೋಬೋದ್ರೆ ನಡೀತಿದೆ. ಸೊ ಇದು ಮಾಹಿತಿ ಸಂಪೂರ್ಣ ಆಯ್ತು ಅಂತ ಅನ್ಕೊಳ್ತೀನಿ ರೀ. ಇದ್ರ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕಾದರೆ ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತೇನೆ. ಅಕ್ಷರ ಸ್ವಲ್ಪ ತಪ್ಪದಾದ್ರೂ ನಾವು ಹಳ್ಳಿ ಸರಿಪಡಿಸ್ಕೋಬೋದು ರೀ. ಅದನ್ನು ಸ್ವಲ್ಪ ನೋಡ್ಕೊಂಬಿಡಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ.